ಜೊತೆಗೆ ನಾನು ಎನ್ನುವ ಕಾವ್ಯ ಸರಣಿಯ ಮಾಲಿಕೆಯಲ್ಲಿ ಇವತ್ತಿನ ಕವಿ ಮಹಾಂತಪ್ಪ ನಂದೂರ್. ಮಹಾಂತಪ್ಪ ನಂದೂರ್ ಅವರು ಹುಬ್ಬಳ್ಳಿಯ ರೈಲ್ವೆ ಇಲಾಖೆಯಲ್ಲಿ ಉದ್ಯೋಗಿಯಾಗಿ ಅನೇಕ ವರ್ಷಗಳ ಕಾಲ ಕಾವ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಭಾಳ ಒಳ್ಳೆಯ ಮೌಲಿಕವಾಗಿರ್ತಕ್ಕಂಥ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಟ್ಟಿದ್ದಾರೆ. ಅವರ ಕಲ್ಯಾಣವೆಂಬ ಪ್ರಣತಿ ಅಂತಕ್ಕಂಥ ಒಂದು ಸುನೀತ ಸಂಗ್ರಹ ಕೃತಿಗೆ ಡಾಕ್ಟರ್ DS ಕರ್ಕಿ ಅವರ ಕಾವ್ಯ ಪುರಸ್ಕಾರ ದೊರೆತಿದೆ. ಹಾಗೆ ಅರಿವೇ ಪ್ರಮಾಣ ಅಂತಕ್ಕಂಥ ಕೃತಿಯನ್ನು, ಒಂದು ಮಹತ್ವದ ಕೃತಿಯನ್ನು ಅವರು ಕನ್ನಡಕ್ಕೆ ಕೊಟ್ಟಿದ್ದಾರೆ. ಜೀವಕೊಳಲು, ದೂರದ ಪದ, ಉದಕದೊಳಗಿನ ಬೆಂಕಿ, ಅನೇಕ ಕೃತಿಗಳನ್ನು ಕೊಟ್ಟಿರ್ತಕ್ಕಂಥ ಮಹಾಂತಪ್ಪ ನಂದೂರ್ ಅವರು ಅವರ ಒಂದು ಕವಿತೆಯನ್ನು ನಾನು ತಮ್ಮೆದುರುಗಡೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಕವಿತೆಯ ಶೀರ್ಷಿಕೆ ಈ ರೀತಿಯಾಗಿದೆ: ಪ್ರಳಯದ ಕಸ. ಕವಿತೆಯ ಶೀರ್ಷಿಕೆ ಪ್ರಳಯದ ಕಸ. ಕಾವ್ಯದೊಡಲ ತೆರೆದಂತೆ ತಂಗಾಳಿ, ಕಾವ್ಯದೊಡಲ ತೆರೆದಂತೆ ತಂಗಾಳಿ, ಭಾವದೊಡಲ ಉಗ್ಗುಗ್ಗಿ ಮನದಲ್ಲಿ ತೇಲಿ. ಕಾವ್ಯದೊಡಲ ತೆರೆದಂತೆ ತಂಗಾಳಿ, ಭಾವದೊಡಲ ಉಗ್ಗುಗ್ಗಿ ಮನದಲ್ಲೇ ತೇಲಿ. ಅವಡು ಗಟ್ಟಿದ ಹಲ್ಲಿಂದ ನುಸುಳು ನಗೆ, ಅವಡು ಗಟ್ಟಿದ ಹಲ್ಲಿಂದ ನುಸುಳು ನಗೆ, ಭವಭಾರವಿಳಿದಂತೆ ತಲಸ್ಪರ್ಶಿ ಬಗೆ. ಅವಡು ಗಟ್ಟಿದ ಹಲ್ಲಿಂದ ನುಸುಳು ನಗೆ, ಭವಭಾರವಿಳಿದಂತೆ ತಲಸ್ಪರ್ಶಿ ಬಗೆ. ಆವ ಬಾಗಿಲ ತೆರೆದರು ಹೂಗಂಧ, ಆವ ಬಾಗಿಲು ತೆರೆದರು ಹೂಗಂಧ, ಸುವಾಸನೆ ಕಿವಿಗೊಟ್ಟು ಕೇಳು ಸುನಾದ, ಸುವಾಸನೆ ಕಿವಿಗೊಟ್ಟು ಕೇಳು ಸುನಾದ. ನೋವು ನೆಲೆ ಮುಟ್ಟುವುದು ಸಿಡಿದು, ನೋವು ನೆಲೆ ಮುಟ್ಟುವುದು ಸಿಡಿದು, ಒಲವು ಮನೆ ಕಟ್ಟುವುದು ಮಿಡಿದು. ನೋವು ನೆಲೆ ಮುಟ್ಟುವುದು ಸಿಡಿದು, ಒಲವು ಮನೆ ಕಟ್ಟುವುದು ಮಿಡಿದು. ತೇವ ಆಗಸದಲ್ಲಿ ಮೂಡುವ ಕಾಮನ ಬಿಲ್ಲು, ಚಲುವ ತೋರಣ ಕಟ್ಟಿ ಲೋಕಕ್ಕೆಲ್ಲು. ತೀವ ರಸನಾದದಲ್ಲಿ ಅದಾವ ಕೊರತೆ, ತೀವ ರಸನಾದದಲ್ಲಿ ಅದಾವ ಕೊರತೆ, ಜೀವ ದೌತನವದು ರಸಲೀಲೆ ಹೊರತೆ. ಕಾವ್ಯದೊಡಲು ಬತ್ತು ಒಂದು ಪ್ರಳಯ, ಕಾವ್ಯದೊಡಲು ಬತ್ತು ಒಂದು ಪ್ರಳಯ, ಕಾವ ಕಾಯಕ ಕವಿಗೆ, ಕಾವ ಕಾಯಕ ಕವಿಗೆ ನಿರತ ಗೆಳೆಯ. ಕಾವ್ಯದೊಡಲ ತೆರೆದಂತೆ ತಂಗಾಳಿ, ಭಾವದೊಡಲ ಉಗ್ಗುಗ್ಗಿ ಮನದಲ್ಲಿ ತೇಲಿ. ಅವಡು ಗಟ್ಟಿದ ಹಲ್ಲಿಂದ ನುಸುಳು ನಗೆ, ಭವಭಾರ ಬಿಳಿದಂತೆ ತಲಸ್ಪರ್ಶಿ ಬಗೆ, ತಲಸ್ಪರ್ಶಿ ಬಗೆ. ಧನ್ಯವಾದಗಳು.